ರಾಜ್ಯಾದ್ಯಂತ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸಿಗದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಹಾಗಾದ್ರೆ ಈ ಗ್ಯಾಸ್ ಟ್ರಬಲ್ಗೆ ನಾಳೆಯಿಂದಲೇ ಪರಿಹಾರ ಸಿಗುತ್ತಾ? ನಾಳೆಯಿಂದ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗುತ್ತಾ? 20% ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಸಾಧ್ಯತೆ ಇದೆ. 20% ಸಿಲಿಂಡರ್ ಪೂರೈಕೆ ಆಗುವ ನಿರೀಕ್ಷೆ ಇದೆ. 3 ತಿಂಗಳ ಸಿಲಿಂಡರ್ ಬಳಕೆ ಆಧಾರದ ಮೇಲೆ ಪೂರೈಕೆ ಮಾಡಲಾಗುತ್ತೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ ಪಿಸಿ ರಾವ್ ಹೇಳಿದ್ದಾರೆ. ನಾಳೆ ಆಯಿಲ್ ಕಾರ್ಪೊರೇಷನ್ ಜೊತೆ ಮಹತ್ವದ ಮೀಟಿಂಗ್ ನಡೆಯುತ್ತೆ. ಮುಖ್ಯ ಕಾರ್ಯದರ್ಶಿ ನೇತೃತ್ವದಲ್ಲಿ ಗ್ಯಾಸ್ ಕಂಪನಿಗಳ ಜೊತೆ ಸಭೆ ನಡೆಯಲಿದ್ದು, ಹೋಟೆಲ್ಗಳಿಗೆ ಸಿಲಿಂಡರ್ ನೀಡುವ ಬಗ್ಗೆ ನಾಳೆ ತೀರ್ಮಾನ ಮಾಡಲಾಗುತ್ತೆ. ಕಳೆದ ಹಲವಾರು ದಿನಗಳಿಂದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಹಲವಾರು ಹೋಟೆಲ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆ. ಕೆಲವೊಂದಿಷ್ಟು ಹೋಟೆಲ್ಗಳು ಸೌದೆ ಒಲೆಯ ಮೊರೆ ಹೋಗಿದ್ದಾವೆ. ಇದರ ಬೆನ್ನಲ್ಲೇ ನಾಳೆಯಿಂದ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗುತ್ತಾ ಅನ್ನುವ ಪ್ರಶ್ನೆ. ನಾಳೆ ಸಿಎಸ್ ಶಾಲಿನಿ ರಜನೀಶ್ ಅವರು ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಈ ಮೀಟಿಂಗ್ ನಲ್ಲಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ಆಯಿಲ್ ಕಾರ್ಪೊರೇಷನ್ ಜೊತೆ ಮಹತ್ವದ ಮೀಟಿಂಗ್ ನಡೆಯಲಿದೆ. ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದಿಂದಾಗಿ ಬೆಂಗಳೂರಿನ ಕೆಲ ಹೋಟೆಲ್ಗಳು ಈಗಾಗಲೇ ಬಂದಾಗಿರುವಂಥದ್ದು. ಹೀಗಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸದ್ಯ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಪಿಸಿ ರಾವ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗಾಗಲೇ ಏನು ಒಂದು ಗ್ಯಾಸ್ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವದ ಬಗ್ಗೆ ಮಾತನಾಡಿದ್ರಿ. ಕಳೆದ ಒಂದು 5-6 ದಿನಗಳಿಂದ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಕೆಲ ಹೋಟೆಲ್ಗಳು ಬಂದಾಗಿರುವಂಥದ್ದು, ಈಗ ಸಮಸ್ಯೆ ಬಗೆಹರಿಯುತ್ತೆ ಅಂತ ಕಳೆದ 2-3 ದಿನಗಳಿಂದ ನೀವು ಹೇಳಿದ್ರಿ. ಈಗ ಸದ್ಯ ಹೇಗಿದೆ ಸರ್? ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸೇರಿ ನಾಳೆಯಿಂದ 20% ಕಮರ್ಷಿಯಲ್ ಗ್ಯಾಸನ್ನು ಒದಗಿಸುತ್ತೇವೆ ಅನ್ನುವಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಾರೆ. ಕಾದು ನೋಡ್ತೇವೆ. ನಾಳೆ ಕನಿಷ್ಠ 20% ಬಂದರೆ ಸ್ವಲ್ಪ ಮಟ್ಟಿಗೆ ನಮಗೆ ಜೀವ ಬಂದಂಗೆ. ಈಗಾಗಲೇ ಪರ್ಯಾಯ ವ್ಯವಸ್ಥೆ ಬಹಳಷ್ಟು ಹೋಟೆಲ್ಗಳಲ್ಲಿ ಮಾಡಲಾಗಿದೆ. 40,000ದಷ್ಟು ಹೋಟೆಲ್ಗಳಲ್ಲಿ ಕೆಲವು ಹೋಟೆಲ್ಗಳು ಅನಿವಾರ್ಯದಲ್ಲಿ ತೆರೆದಿರುವುದಿಲ್ಲ. ಕೆಲವೊಂದು ಹೋಟೆಲ್ಗಳು ಹಾಫ್ ಡೇ ಮಾಡ್ತಾ ಇದ್ದಾರೆ. ಮೆನುವನ್ನು ಕಡಿಮೆ ಮಾಡಿದ್ದಾರೆ. ಹೀಗಿದ್ದರೂ 20% ಅಷ್ಟು ಬಹುದೊಡ್ಡ ಸಹಕಾರ ಆಗದಿದ್ದರೂ ಸ್ವಲ್ಪ ಮಟ್ಟಿಗೆ ನಮಗೆ ಅನುಕೂಲವಾಗಬಹುದು. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ಮುಖ್ಯ ಕಾರ್ಯದರ್ಶಿಗಳಿಗೆ ನಾವು ವಂದನೆಗಳನ್ನು ಹೇಳ್ತೇವೆ. ಕಾದು ನೋಡೋಣ. ಕನಿಷ್ಠ 50% ಬಂದರೆ ಬಹಳಷ್ಟು ಉಪಕಾರ ಆಗುತ್ತದೆ ಅಂತ ನಮ್ಮ ಅಭಿಪ್ರಾಯ. ಈಗ 40,000-45,000 ಹೋಟೆಲ್ಗಳಿದೆ ಅಂತ ನೀವು ಬೆಂಗಳೂರಲ್ಲಿ ಹೇಳ್ತಾ ಇದ್ದೀರಾ. ಎಷ್ಟು ಸಂಖ್ಯೆಯಲ್ಲಿ ಹೋಟೆಲ್ಗಳು ಬಂದಾಗಿರುವಂಥದ್ದು? ಕೇವಲ 15-20 ಅಥವಾ ಒಂದು 25ರಷ್ಟು ನಮಗೆ ಅಂಕಿಅಂಶ, ಬಹುದೊಡ್ಡ ಅಂಕಿಅಂಶ ಏನು ಮುಚ್ಚಿಲ್ಲ. ಇಡೀ ರಾಷ್ಟ್ರದಲ್ಲಿ ಅತಿ ಕಡಿಮೆ ಹೋಟೆಲು ಶಟ್ ಆಗಿರೋದಂದರೆ ಅದು ಬೆಂಗಳೂರು ನಗರ. ಕೇವಲ 25ರ ಒಳಗಡೆ ಕೆಲವೊಂದು ಕಾರಣಗಳಿಂದ ಮುಚ್ಚಿರ್ತಾರೆ. ಅವು ಕೂಡ ನಾಳೆ ಅಥವಾ ನಾಲ್ದಿಂದ ತೆರೆಯುವ ಅವಕಾಶಗಳಿದೆ. ತೆರೀಬೇಕು. ಇಲ್ಲದಿದ್ದರೆ ಮಾಲೀಕರಿಗೂ, ಕಾರ್ಮಿಕರಿಗೂ, ಗ್ರಾಹಕರಿಗೂ ತೊಂದರೆ ಆಗ್ತದೆ. ಅದರ ಬಗ್ಗೆ ನಾಳೆ ಚರ್ಚೆ ಮಾಡ್ತೇವೆ. ಕಾದು ನೋಡೋಣ. ಸರ್, ಈಗ ಐಒಸಿ ಅವರು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಈಗ ನಿಮ್ಮ ಸಂಘದ ಜೊತೆ ಏನಾದರೂ ಮಾತುಕತೆ ನಡೆಸಿದ್ದಾರೆ? ಈಗ ಸಿಲಿಂಡರ್ಗಳು ಭಾರತಕ್ಕೆ ಬಂದಿರೋದ್ರ ಬಗ್ಗೆ ಮತ್ತು ಕಮರ್ಷಿಯಲ್ ಸಿಲಿಂಡರ್ಗಳು ಹೋಟೆಲ್ಗಳಿಗೆ ಸರಬರಾಜು ಮಾಡೋದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ದಾರೆ? ಹೇಗೆ? ಅವರು ಸಿಲಿಂಡರನ್ನು ಸ್ಟಾಪ್ ಮಾಡಿ ದಿನದಿಂದ ದಿನನಿತ್ಯವೂ ನಾವು ಮೀಟಿಂಗ್ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ IOC, HP ಮತ್ತು ಭಾರತ್ ಗ್ಯಾಸು ಇವರೆಲ್ಲರ ಮುಖಂಡರ ಜೊತೆ, ಹೆಡ್ ಜೊತೆನೂ ನಾವು VC ಮೀಟಿಂಗ್ ಮಾಡಿದ್ದೆವು. ಅವರು ಆವಾಗ ಸ್ವಲ್ಪ ದಿನ ಕಾದು ನೋಡಬೇಕಾಗ್ತದೆ, ನಮ್ಮ ಜೊತೆ ಸಹಕರಿಸಿ ಅಂತಲೂ ಕೇಳಿದರು. ಮತ್ತೆ ದಿನಂಪ್ರತಿ ಮೀಟಿಂಗ್ಗಳು ಮಾಡ್ತಾ ಇದ್ದೇವೆ. ಅವರು ಸಿಲಿಂಡರ್ಗಳ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ನೀವು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಕೂಡ ನಿಮ್ಗೆ ಆಶ್ವಾಸನೆಯನ್ನು ಕೊಟ್ಟಿರುವಂಥದ್ದು, ಯಾರು ಪ್ಯಾನಿಕ್ ಆಗಬಾರ್ದು ಅನ್ನುವಂಥದ್ದು. ಈಗ ಬಂದಿರುವ ಸಿಲಿಂಡರ್ಗಳು, ಕಮರ್ಷಿಯಲ್ ಸಿಲಿಂಡರ್ಗಳು ಈಗ ಡಿಸ್ಟ್ರಿಬ್ಯೂಟ್ ಆದರೆ ಎಷ್ಟು ಸಿಲಿಂಡರ್ ಸಿಗುತ್ತೆ ಒಂದೊಂದು ಹೋಟೆಲ್ಗೆ? ಅದೇ ಕನಿಷ್ಠ 20%. ಅವ್ರು ಎಷ್ಟು ಖರೀದಿ ಮಾಡ್ತಾ ಇದ್ರ ಆ ರೇಷ್ಯದ ಮೇಲೆ ಆ ಡೀಲರ್ಸ್ಗೆ 20%ನಷ್ಟು ಕೊಡುವಂಥ ಆದೇಶ ಈಗಾಗಲೇ ಡೆಲ್ಲಿಯಲ್ಲಿ ಆದೇಶ ಬಂದಿದೆ. ಅದೇ ರೀತಿ ನಾಳೆ ಕರ್ನಾಟಕದಲ್ಲೂ ಆದೇಶ ಬರುತ್ತದೆ. ಆ ಸೂಚನೆಯಂತೆ ನಾಳೆ ನಮ್ಮ ಡೀಲರ್ಸ್ಗಳಿಗೆ ಒಂದು 20% ಕಮರ್ಷಿಯಲ್ ಗ್ಯಾಸ್ ಫಿಲಪ್ ಆಗಿ ಹೋಟೆಲ್ಗಳಿಗೆ ಸರಬರಾಜು ಆಗುವ ನಿರೀಕ್ಷೆಯಲ್ಲಿದ್ದೇವೆ. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂಥ ಪಿಸಿ ರಾವ್ ಅವರ ಮಾತು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.